ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಮೋಟೋ ಬ್ರದರ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾವು ಒಂಥರ ಒಂದು ಫ್ರೆಂಡ್ಲಿ ಡ್ರ್ಯಾಗ್ ರೇಸ್ ಮಾಡ್ತಾ ಇದೀವಿ. SP 125 ವರ್ಸಸ್ ರೈಡರ್ 125. ಎರಡು 125cc ಅಲ್ಲಿ ಸೇಮ್ ಪವರ್ ಸೆಗ್ಮೆಂಟ್ ಎಲ್ಲ ಸೇಮ್ ಇರುತ್ತೆ. ಅದರಲ್ಲಿ 1 ನ್ಯೂಟನ್ ಕಡಿಮೆನೇ ಇದೆ. ಇದು ರೈಡರ್ ಕಂಪೇರ್ ಮಾಡಿದೆ ಇದು 11 ಪಾಯಿಂಟ್ ಸಮಥಿಂಗ್ ಇದೆ. ಇದು 10.8 or 10.9 ಇರ್ಬೋದು, ಆಲ್ಮೋಸ್ಟ್ ನಿಯರ್ ಅಷ್ಟಿರ್ಬೋದು. ಇವೆರಡರಲ್ಲಿ ಫಾಸ್ಟೆಸ್ಟ್ ಯಾವ್ದಂತ ಈಗ ಚೆಕ್ ಮಾಡೋಣ ಬನ್ನಿ. ನೋಡಿದ್ರಲ್ಲ, ಇವಾಗ 2 ಸತಿ ಡ್ರ್ಯಾಗ್ ಹೊಡೆದ್ವಿ. ಎರಡರಲ್ಲೂ ಕೂಡ ರೈಡರ್ 125ನೇ ಫಸ್ಟ್ ಬಂದಿದೆ. ಇವಾಗ ಬೈಕ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ನಾನು SP 125 ತಗೊಂತೀನಿ, ಆಗ ನಮ್ಮ ಬ್ರದರ್ ರೈಡರ್ 125 ತಗೊಂತಾರೆ. ನೋಡೋಣ ಇವಾಗ ಫೈನಲ್ ರೌಂಡ್ ಯಾವುದಂತ ನೋಡೋಣ. ಪವರಲ್ಲಿ ನೋಡ್ಕೊಂಡ್ರೆ ಇದೇ ಇದೆ 111, 112, 111 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗಿದೆ. ಸೊ ನೋಡೋಣ ಇವಾಗ ಈ ಸೈಡು ವಿಂಡ್ ಬ್ಲಾಸ್ಟ್ ಇಲ್ಲ ಅಂದರೆ ಈ ಸೈಡ್ ಎಷ್ಟು ಹೋಗುತ್ತೆ ಅಂತ. ಇವಾಗ ಜಸ್ಟ್ ಡ್ರ್ಯಾಗ್ ನೋಡಿರ್ಬೋದು ನೀವು, ಅದು ತುಂಬ ಡಿಸ್ಟೆನ್ಸ್ ಇಟ್ಟು ಹೊಡೆಯುತ್ತೆ. ರೈಡರ್ 125 ಪರ್ಫಾರ್ಮೆನ್ಸ್ ಹಂಗೆ ಇದೆ, ಮೈಲೇಜ್ ಹಂಗೆ ಇದೆ, ಕಂಫರ್ಟ್ ವೈಸೂ ಸೂಪರ್ ಆಗಿದೆ. ಇದಂತೂ ಕಂಫರ್ಟೇಬಲ್ ಇಲ್ಲ ಗುರು, ನಾನು ಸೀರಿಯಸ್ಲಿ ಹೇಳ್ತಿದ್ದೀನಿ. ಸೊ ಇದು ಏನಿದ್ರು ಹಳ್ಳಿ ಒಳಗೆ ಓಡಿಸೋದಕ್ಕೆ ಶಾರ್ಟ್ ಡಿಸ್ಟೆನ್ಸಿಗೆ ಬೆಟರ್, ಲಾಂಗ್ ಡಿಸ್ಟೆನ್ಸಿಗೆಲ್ಲ ನೋ 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 ನಾಟ್ ಕಂಫರ್ಟೇಬಲ್.
ಹೊಂಡಾದವರು ಬೇರೆ ಕಂಟ್ರಿಗಳಲ್ಲಿ ಇದೇ 125cc ಸೆಗ್ಮೆಂಟ್ ಅಲ್ಲೇ ಒಳ್ಳೊಳ್ಳೆ ಬೈಕ್ಗಳನ್ನ ಬಿಟ್ಟಿದ್ದಾರೆ. ಇಲ್ಲಿ ಇಂಡಿಯನ್ ರೋಡ್ ಅಲ್ಲಿ ಫುಲ್ ಪವರ್ ಕಮ್ಮಿ ಮಾಡಿರ್ತಾರೆ, ಕಂಫರ್ಟೇಬಲ್ ಕಮ್ಮಿ ಮಾಡಿರ್ತಾರೆ. ಬಟ್ ಇದು ಹೋಗುತ್ತೆ 110 112 ಮ್ಯಾಕ್ಸಿಮಮ್ ಇಷ್ಟೇ ಟಾಪ್ ಸ್ಪೀಡು, ಇದಕ್ಕಿಂತ ಜಾಸ್ತಿ ಹೋಗಲ್ಲ ಇದು. ಇನ್ನು ಅಪ್ಪಲ್ಲೆಲ್ಲ ಅಷ್ಟೆಲ್ಲ ಹೋಗಲ್ಲ, 105 106 ಮ್ಯಾಕ್ಸಿಮಮ್. ಡೌನ್ ಅಲ್ಲಿದ್ರೆ 112 ಹೋಗುತ್ತೆ. ಸೊ ಓವರ್ ಆಲ್ ರೈಡರ್ ಇಸ್ ದ ವಿನ್ನರ್. ನಾನು 76 kg ಇದ್ದೀನಿ, ಇವನು 65 kg ಇದ್ದಾನೆ. ಸೊ 11 kg ಡಿಫ್ರೆನ್ಸ್ ಇದೆ. ಆದ್ರೂ ಕೂಡ ಅದು ನಾನು ರೈಡರ್ ಬೈಕ್ ಓಡಿಸ್ಬೇಕಾರೆ ಅದೇ ವಿನ್ ಆಯ್ತು. ಸೊ ವೇಟ್ ಇದ್ರೂ ಕೂಡ ಅದು ಎಳೆಯುತ್ತೆ ಗಾಡಿ, ಸಿಕ್ಕಾಪಟ್ಟೆ ಪವರ್ ಇದೆ. ರೈಡ್ರು ಅಷ್ಟು ಒಳ್ಳೆ ಗಾಡಿ ಇದೆ. ಬಟ್ ಯಾರು ಕೂಡ ಅದಕ್ಕೆ TVS ಜಾಸ್ತಿ ಅಷ್ಟು ಮನಸ್ಸು ಮಾಡ್ತಾ ಇಲ್ಲ. ಬಿಕಾಸ್ TVS ಅವ್ರದ್ದು ಸ್ವಲ್ಪ ಸರ್ವಿಸ್ ಚೆನ್ನಾಗಿಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ. ಇದರಲ್ಲಿ ಸರ್ವಿಸ್ ತುಂಬ ಚೆನ್ನಾಗಿದೆ, ಬಟ್ ಪವರ್ ಎಲ್ಲ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ಇದೆ. ನಾನು ತುಂಬ ಕಡಿಮೆ ಇದೆ ಅಂತ ಹೇಳಲ್ಲ, ಸ್ವಲ್ಪ ಕಡಿಮೆ ಇದೆ. ಅದು ಇದಕ್ಕಿಂತ ಚೆನ್ನಾಗಿ ಪವರ್ ಇದೆ ಅಷ್ಟೇ. ಇವಾಗ ಇನ್ನೊಂದು ಫೈನಲ್ ಡ್ರ್ಯಾಗ್ ಹೊಡಿತಿದ್ದೀವಿ. ಆ ಡ್ರ್ಯಾಗ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಏನಪ್ಪಾ ಅಂದ್ರೆ ರೈಡರ್ ಅಲ್ಲಿ ಇಬ್ರು ಕೂತಿದ್ದಾರೆ. SP 125 ಅಲ್ಲಿ ನಾನು ಒಬ್ಬನೇ ಕೂತಿದ್ದೀನಿ. ಸೊ ನೋಡೋಣ ಇವಾಗ ಏನ್ ಡಿಫ್ರೆನ್ಸ್ ಆಗುತ್ತೋ, ಇದು ಫಸ್ಟ್ ಆಗುತ್ತೋ ಅದು ಫಸ್ಟ್ ಆಗುತ್ತೋ ಚೆಕ್ ಮಾಡೋಣ. ಬರ್ರಿ ಹೋಗೋಣ. ಹಾ ನೋಡಿದ್ರಲ್ಲ, ಅದರಲ್ಲಿ ಡಬಲ್ಸ್ ಇದ್ರು ಕೂಡ ಅದು ಈಕ್ವಲ್ ಟಕ್ಕರ್ ಕೊಡುತ್ತೆ ಇದಕ್ಕೆ. ಅದಕ್ಕೇನು ಅಷ್ಟೊಂದೇನು ಮ್ಯಾಟ್ರ್ ಆಗಲ್ಲ. ಏನಪ್ಪ ಸ್ವಲ್ಪ ಹಿಂದೆ ಆಗ್ಬೋದು, ಬಟ್ ಟಾಪಲ್ಲಿ ಅದೇ ಹೊಡಿಯುತ್ತೆ ಕಂಪ್ಯಾರಿಟಿವ್ಲಿ. ಡಬಲ್ ಇದ್ರು ಕೂಡ ಅದೇ ನುಗ್ಗುತ್ತೆ ಗಾಡಿ, ಈಕ್ವಲ್ ಟಕ್ಕರ್ ಕೊಡ್ತಾ ಇದೆ. ಸೊ ಯಾರಾದರೂ 125cc ಸೆಗ್ಮೆಂಟಲ್ಲಿ ಎಟ್ ಪ್ರೆಸೆಂಟ್ ಗಾಡಿ ತಗೊತಿದ್ದೀರ ಅಂದರೆ ಆರಾಮಾಗಿ ರೈಡ್ರಿಗೆ ಹೋಗಿ. ಒಳ್ಳೆ ವೆಹಿಕಲ್ ಇದೆ. ಏನಪ್ಪ ಸರ್ವಿಸ್ ಸ್ವಲ್ಪ ನೋಡಿ ನೀವು ಮಾಡಿಸ್ಕೊಂಡ್ರೆ ಶೋರೂಮಲ್ಲಿ ತಾಲೂಕಾ ಲೆವೆಲಲ್ಲಿ ಸಬ್ ಡೀಲರ್ಸ್ ಇರ್ತಾರೆ. ಹಂಗಾಗಿ ಇವ್ರ ಹತ್ರ ಎಲ್ಲ ಎಕ್ವಿಪ್ಮೆಂಟ್ಸ್ ಇರಲ್ಲ ಗಾಡಿ ಸರ್ವಿಸ್ ಮಾಡೋದಕ್ಕೆ. ಸೊ ನೀವು ಬಟ್ ಬೆಟರ್ ಇದೆ, ಇಂಜಿನ್ ವರ್ತ್ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಮೈಲೇಜು, ವಿಚ್ ಈಸ್ ಮೋರ್ ದೆನ್ ಎನಫ್. ನೀವು ತಗೊಂಡ್ರೆ ನಿಜವಾಗ್ಲೂ ಹ್ಯಾಪಿ ಆಗಿರ್ತೀರಾ. ರೈಡರ್ 125 ತಗೊಂಡ್ರೆ ಅಷ್ಟು ಚೆನ್ನಾಗಿದೆ ಅದ್ರ ಪರ್ಫಾರ್ಮೆನ್ಸು. ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಇಟ್. ನಂಗೆ ಯಾರು ಸಜೆಷನ್ ಕೇಳಿದ್ರೆ ರೈಡರ್ ತಗೊಳ್ಳಿ ಅಂತ ಹೇಳ್ತೀನಿ. 125cc ಸೆಗ್ಮೆಂಟಲ್ಲಿ ನೋಡ್ತಾ ಇದ್ದೆ. ಇನ್ನೂ ಒಂದು ಎಕ್ಸ್ಟ್ರೀಮ್ ಒಂದು ಮಾಡ್ತೀವಿ ರೈಡರ್ ಜೊತೆ. ಎಕ್ಸ್ಟ್ರೀಮ್ 125 ಒಂದು ಡ್ರ್ಯಾಗ್ ಹೊಡೆಯೋದಿದೆ, ಅದೊಂದು ಬ್ಯಾಲೆನ್ಸ್ ಇದೆ, ಹೊಡಿತೀವಿ. ಅದು ಟೈಮ್ ಬರಲಿ, ಅದನ್ನು ನಿಮಗೆ ತೋರಿಸ್ಕೊಡ್ತೀವಿ ನೆಕ್ಸ್ಟ್ ವಿಡಿಯೋನಲ್ಲಿ. ರೈಡರ್ ವರ್ಸಸ್ ಎಕ್ಸ್ಟ್ರೀಮ್ 125. ಅವಾಗ ಎರಡರದ್ದು ಪವರ್ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ. ಸೊ ಇದೇನಿದ್ರು ಈ ಥರ ನಮ್ಮ ಹಳ್ಳಿ ರೋಡ್ಗಳಲ್ಲಿ ಆರಾಮಾಗಿ 80 ಒಳಗಡೆ ಕ್ರೂಸ್ ಮಾಡೋದಕ್ಕೆ ಒಳ್ಳೆ ಗಾಡಿ. ರೇಸ್ ಹೊಡಿತೀನಿ 100 ಮೇಲೆ ಹೊಡಿತೀನಿ ಅಂದರೆ ಈ ಗಾಡಿ ನಿಮ್ಗಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ಆ ಗಾಡಿನಲ್ಲಿ ನೀವು 100 ಆ್ಯಾವ್ರೇಜಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಇದರಲ್ಲೂ ಕೂಡ ಹೋಗ್ಬೋದು. ನೀವು ಅಪ್ ಟು 100 ಮೇಲೆಲ್ಲ ಕ್ರೂಸ್ ಮಾಡೋಕೆ ಹೋಗ್ಬೇಡಿ. ಇದು 80 85 ಇದು ಈ ಆವ್ರೇಜಲ್ಲಿ ನೀವು ಮೇಂಟೈನ್ ಮಾಡಿದ್ರೆ ನಿಮಗೆ ಸ್ವಲ್ಪ ಮೈಲೇಜು ಬರುತ್ತೆ, ಹಾಗೆ ಪರ್ಫಾರ್ಮೆನ್ಸು ಕೂಡ ಚೆನ್ನಾಗಿರುತ್ತೆ. ಆ ಇದರಲ್ಲಿ ಒಂದು ಸ್ವೀಟ್ ಸ್ಪಾಟ್ ಅಂತ ಕರೀತಾರಲ್ಲ, ಸೊ ಅದು 80 to 85 ಏನಿದೆಯಲ್ಲ ಅದೊಂದು ಈ ಬೈಕ್ಗೆ ಸ್ವೀಟ್ ಸ್ಪಾಟ್. ಅದು ಒಂದು 90+ ಓಡಿಸ್ಬೋದು ಆರಾಮಾಗಿ. ಆವ್ರೇಜಾಗಿ ಕ್ರೂಸ್ ಮಾಡ್ಕೊಂಡ್ರೆ ಅದು ಕೂಡ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ.
ಮೈಲೇಜ್ ವೈಸು ಅದನ್ನ ನಮ್ಮ ಫ್ರೆಂಡ್ ಎವರೇಜ್ ಆಗಿ ಎಕಾನಮಿ ಮಾಡಲ್ ಹಾಕೊಂಡು ಹೋಗ್ತಿದ್ದಾನೆ. ಅದು ನಿಮಗೆ ಆಲ್ಮೋಸ್ಟ್ 70ವರೆಗೂ ಬಂದಿದೆ. 67 to 70 ಕಿಲೋಮೀಟರ್ಸ್ ಮೈಲೇಜ್ನ ಕ್ಲೇಮ್ ಮಾಡಿದ್ದಾನೆ ರೈಡ್ 125ನಲ್ಲಿ. ಇದು SP 125 ಹೇಳೋ ಪ್ರಕಾರ 65 to 70 ಬರುತ್ತೆ ಅಂತ ಹೇಳ್ತಾರೆ. ಬರುತ್ತೆ ಆರಾಮಾಗಿ 65 ಎಲ್ಲ ಕ್ಲೇಮ್ ಮಾಡ್ಬೋದು. ಏನು ಇದನ್ನು 150cc ವೆಹಿಕಲ್ ಅಲ್ಲ, 125cc ಆಗಿರೋದ್ರಿಂದ ಪವರ್ ಕಡಿಮೆ ಇದೆ. ಸೊ ಮೈಲೇಜ್ಗೆಲ್ಲ ಏನು ದೋಖ ಇರೋದಿಲ್ಲ, ಚೆನ್ನಾಗಿ ಕೊಟ್ಟಿರ್ತಾರೆ. ಸೊ ಪರ್ಫಾರ್ಮೆನ್ಸ್ ವೈಸು ನನಗೆ ಓವರ್ ಆಲ್ ರೈಡ್ ಇಷ್ಟ ಆಯಿತು. ಸೊ ನಿಮಗೆ ಇಲ್ಲಪ್ಪ ನಾನು SP 125 ಹೋಗ್ತೀನಿ ಅಂದರೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಇದು ಕೂಡ ಒಳ್ಳೆ ಗಾಡಿನೇ. ಬಟ್ ನೀವು ಈ ಥರ ರೇಸಿಂಗ್ ಎಲ್ಲ ಮಾಡೋಕ್ಕಾಗಲ್ಲ, ತುಂಬ ಟಾಪ್ ಆ್ಯಂಡ್ ಕ್ರೂಸ್ ಮಾಡೋಕ್ಕಾಗಲ್ಲ ಗಾಡಿನ. ಸೊ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು 80-85 ಮೇಂಟೈನ್ ಮಾಡ್ಕೊಂಡು ಓಡಿಸೋದಕ್ಕೆ ಹೇಳಿ ಮಾಡ್ತಿರೋಂಥ ವೆಹಿಕಲ್. ಓಕೆ, ದಟ್ಸ್ ಇಟ್. ಇದಕ್ಕಿಂತ ಹೆಚ್ಚಿನ ಏನು ಹೇಳಲ್ಲ. ಬೈ ಬೈ, ಟೇಕ್ ಕೇರ್.